ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತಕ್ಕೆ 11 ಬಲಿಯಾಗಿರೋದು. ಅಭಿಮಾನಿಗಳ ನೋವು ವಿಪರೀತವಾಗಿ ಹೋಗಿದೆ. ಅದರ ಮಧ್ಯದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಸಂಕಟ ಆಗುತ್ತೆ. ಬೌರಿಂಗ್ ಆಸ್ಪತ್ರೆಯ ಬಳಿ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರಲ್ಲೇ ಇರೋದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತಕ್ಕೆ 11 ಬಲಿ ಏನಾಯ್ತಲ್ಲ, ಆ ಮೃತದೇಹಗಳನ್ನೆಲ್ಲ ಇವರು ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಪಾಪ ಕುಟುಂಬಸ್ಥರೆಲ್ಲ ಕಣ್ಣೀರಿಡ್ತಾ ಇದ್ದಾರೆ. ಅವರೆಲ್ಲ ಅವಾಗಷ್ಟೇ ಇನ್ನೇನು ಜೀವನವನ್ನು ಕಟ್ಕೊಳ್ಬೇಕು ಅನ್ನುವಂಥ ಹಂತಕ್ಕಿದ್ದಂತಹ ಯುವಕ ಯುವತಿಯರು. ಅಷ್ಟರೊಳಗೆ ಈ ರೀತಿ ದುರಂತ ಕುಟುಂಬಸ್ಥರಿಗೆ, ತಂದೆ ತಾಯಿ ಕಣ್ಣೆದುರಲ್ಲೇ ಮಕ್ಕಳು ಹಿಂಗಾಗ್ಬಿಟ್ಟಾಗ ಹೀಗಾಗುತ್ತೆ ಅವ್ರಿಗೆ ಪರಿಸ್ಥಿತಿಗಳು. ಕೆಲವ್ರಿಗೊಬ್ಬರೇ ಮಕ್ಕಳಿರುವಂಥದ್ದು ಇದೆ. ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ನಿಜಕ್ಕೂ ಕೂಡ ಬಹಳ ಸಂಕಟದ ಸಮಯ ಇದು. ನಿನ್ನೆ ಈ ಸಂದರ್ಭದಲ್ಲಿ ಇಡೀ ಎಲ್ಲ RCB ಫ್ಯಾನ್ಸ್ಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರು. ನೋಡಿ, 24 ಗಂಟೆ ಕಳೆಯುವಷ್ಟರಲ್ಲಿ ಈಗ ಸೂತಕದ ಛಾಯೆ. ಅದೇ ಸಂಭ್ರಮಾಚರಣೆ ಈಗ ಉತ್ಸವವನ್ನು ಮಾಡೋ ಬದಲಾಗಿ ಮರಣೋತ್ಸವವನ್ನು ಮಾಡುವಂಥ ಪರಿಸ್ಥಿತಿ ಬಂದು ತಲುಪಿಬಿಡ್ತು. ಬಹಳ ಸಂಕಟ ಆಗ್ತಾ ಇದೆ. ಏನಾಗ್ತಾ ಇದೆ ಈಗ ರಾಘು ನೀವಿರುವಂಥ ಜಾಗ? ಅರುಣ, ನಾನು ಸದ್ಯ ಬೌರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿದ್ದೇನೆ. ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ 18 ಜನ ಅಸ್ವಸ್ಥರೇನಿದ್ರು, ಅಸ್ವಸ್ಥರಿಗೆ ಟ್ರೀಟ್ಮೆಂಟನ್ನು ಮುಂದುವರಿಸುವಂಥ ಕೆಲಸಗಳಾಗ್ತಾ ಇದೆ. ಎಲ್ಲರಿಗೂ ಕೂಡ ಗಂಭೀರವಾದಂಥ ಗಾಯಗಳಾಗಿತ್ತು. ಆರಂಭದಲ್ಲಿ ಅವರೆಲ್ಲರನ್ನೂ ಕೂಡ ಇಲ್ಲಿಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಯು ಕೂಡ ಬಹಳ ಕ್ರೂಷಿಯಲ್ ಅನ್ನುವಂತಹ ರೀತಿಯಲ್ಲೇ ಇತ್ತು. ಅನೇಕರಿಗೆ ತಲೆಗೆ ಗಾಯಗಳಾಗಿದ್ದವು, ಕೈಕಾಲಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು. ಕೆಲವರಿಗೆ ಸ್ಪೈನಲ್ ಕಾರ್ಡ್ ಕುತ್ತಿಗೆ ಭಾಗದಲ್ಲೂ ಕೂಡ ಗಂಭೀರ ಗಾಯಗಳಾಗಿರುವಂಥ ಮಾಹಿತಿಗಳು ಇರುವಂಥದ್ದು. ಸದ್ಯ ಅವರೆಲ್ಲರನ್ನೂ ಕೂಡ ಬೇರೆ ಬೇರೆ ಟೆಸ್ಟ್ಗಳಿಗೆ ಕಳಿಸುವಂಥ ಕೆಲಸಗಳಾಗ್ತಾ ಇದೆ. ಇನ್ನು ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಆದರೂ ಕೂಡ ಅವರ ಗಂಭೀರ ಸ್ಥಿತಿ ಹೀಗೆ ಹಾಗೆ ಮುಂದುವರಿತಾ ಇದೆ. ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಮಾಡುವಂಥ ಕೆಲಸವನ್ನು ಸದ್ಯ ವೈದ್ಯರು ಮಾಡ್ತಾ ಇದ್ದಾರೆ. ಗಂಭೀರವಾಗಿ ಯಾರ ಆರೋಗ್ಯ ಸ್ಥಿತಿ ಸ್ವಲ್ಪ ಹದಗೆಡುತ್ತೆ ಅಂತ ಕಾಣಿಸ್ತಾ ಇದೆ, ಅವರನ್ನು ತಕ್ಷಣ ICUಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಮಾಜಿ CM ಆಗಿರ್ಬೋದು, ಸಂಸದರುಗಳು, ಅನೇಕ ನಾಯಕರುಗಳು ಇಲ್ಲಿ ಬಂದು ಭೇಟಿಯಾಗಿ ಅವರನ್ನು ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಇಲ್ಲಿನ ಆರೋಗ್ಯ ಅಧಿಕಾರಿಗಳ ಬಳಿ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. BBMPಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟು ಏನೇನಾಗ್ತಾ ಇದೆ, ಅವರ ಪರಿಸ್ಥಿತಿಗಳು ಹೇಗಿದೆ, ಅವರ ಆರೋಗ್ಯ ಸ್ಥಿತಿಗಳು ಹೇಗಿದೆ ಎನ್ನುವಂಥ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಔಟ್ ಆಫ್ ಡೇಂಜರ್ ಆಗಿರುವಂಥ 18 ಜನ ಇನ್ನೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಅವರಿಗೆ ಇನ್ನೂ ಒಂದಷ್ಟು ದಿನಗಳ ಕಾಲಾವಕಾಶ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಅವರು ಇನ್ನೂ ಒಂದಷ್ಟು ದಿನ ಇರಬೇಕಾಗುತ್ತೆ. ಬಟ್ ಗಂಭೀರವಾದಂಥ ಗಾಯಗಳಾಗಿರುವಂಥ ಕಾರಣಕ್ಕಾಗಿ ಅವರು ಒಂದಷ್ಟು ಜನಕ್ಕೆ ಅನೇಕ ತಿಂಗಳಾದರೂ ಕೂಡ ಆಗಬಹುದು ಅವರು ಆ ಆರೋಗ್ಯ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ. ಸೊ ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಬೇಜಾರಿನ ಸಂಗತಿ. ಬಟ್ ಆದರೆ ಔಟ್ ಆಫ್ ಡೇಂಜರ್ ಅನ್ನುವಂಥದ್ದು ಸದ್ಯಕ್ಕೆ ಒಂದು ರೀತಿಯ ನೆಮ್ಮದಿ ಇಲ್ಲಿರುವಂಥ ಆಸ್ಪತ್ರೆಯಲ್ಲಿರುವಂಥ ಈ ರೋಗಿಗಳ ವಿಚಾರದಲ್ಲಿ. ಅರುಣ್.